ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಕಡೆಗೂ ರಕ್ಷಿತಾ ಶೆಟ್ಟಿ ಮತ್ತು ಕಾವ್ಯ ಅವರ ಮಧ್ಯೆ ಇದ್ದಂತಹ ಕೋಲ್ಡ್ ವಾರ್ಗೆ ರೀಸನ್ ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಸಾಕಷ್ಟು ಇಂಟರ್ವ್ಯೂಸ್ಗಳನ್ನ ಕೊಡ್ತಿದ್ದಾರೆ. ಬರೀ ಇಂಟರ್ವ್ಯೂಸ್ ಕೊಡೋದ್ರಲ್ಲೇ ಅವರ ಟೈಮ್ ಎಲ್ಲ ಕಳೆದಿದೆ ನೆನ್ನೆ ಅಂತ ಹೇಳ್ಬೋದು. ಸೊ ಇಂಟರ್ವ್ಯೂನಲ್ಲಿ ಕೇಳಿದಂತಹ ಪ್ರಶ್ನೆಗೆ ನಿಮಗೆ ಯಾಕೆ ಕಾವ್ಯ ಕಂಡ್ರೆ ಆಗ್ತಿರ್ಲಿಲ್ಲ, ಯಾಕೆ ಕಾವ್ಯನ ಟಾರ್ಗೆಟ್ ಮಾಡ್ತಿದ್ರಿ ಅಂತ ಕೇಳಿದಾಗ ರಕ್ಷಿತಾ ಶೆಟ್ಟಿ ಒಂದಷ್ಟು ರೀಸನ್ಸ್ಗಳನ್ನ ಕೊಟ್ಟಿದ್ದಾಳೆ. ಆ ರೀಸನ್ಸ್ ಎಲ್ಲ ಕೇಳ್ತಿದ್ರೆ ಲೈಕ್ ತುಂಬ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಿ ಕೊಟ್ಟಂತಹ ರೀಸನ್ಸ್ ಆಗಿದೆ. ತುಂಬ ಸೆನ್ಸಬಲ್ ಅಂತ ಕೂಡ ಅನ್ನಿಸ್ತಿದೆ ಆ ರೀಸನ್ನ ಕೇಳ್ತಿದ್ರೆ. ಒಂದಷ್ಟು ಜನ ಹೊರಗಡೆ ನಾವು ನೋಡಬೇಕಾದ್ರೆ ರಕ್ಷಿತಾ ಶೆಟ್ಟಿ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಿದಾಗ, ಟಾರ್ಗೆಟ್ ಮಾಡಿದಾಗ ಒಂದಷ್ಟು ಜನಕ್ಕೆ ಏನು ಅನಿಸ್ತಿತ್ತು ಅಂತಂದರೆ, ಇವಳು ಬೇಕಂತಾನೆ ಕಾವ್ಯನ ಟಾರ್ಗೆಟ್ ಮಾಡ್ತಿದ್ದಾಳೆ, ಹೇಗಾದರೂ ಮಾಡಿ ಕಾವ್ಯನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಬೇಕು. ಸೊ ಅದಕ್ಕೋಸ್ಕರ ಇವಳು ಕಾವ್ಯನ ಟಾರ್ಗೆಟ್ ಮಾಡ್ತಿದ್ದಾಳೆ. ಕಾವ್ಯ ಮುಂದೊಂದು ದಿವಸ ಯಾವತ್ತಾದರೂ ರಕ್ಷಿತಾ ಶೆಟ್ಟಿಗೆ ಕಾಂಪಿಟೇಷನ್ ಕೊಡೋ ಹಂತಕ್ಕೆ ಬರ್ಬೋದು ಅಂತ ಹೇಳಿ ರಕ್ಷಿತಾ ಶೆಟ್ಟಿಗೆ ಫೀಲ್ ಆಗ್ತಿದೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಕಾವ್ಯನ ಇವಳು ಈ ರೀತಿ ಟಾರ್ಗೆಟ್ ಮಾಡ್ತಿದ್ದಾಳೆ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಮೇಲೆ ಒಂದಷ್ಟು ಆಪಾದನೆಗಳನ್ನು ಮಾಡಿರ್ತಾರೆ. ಆ್ಯಂಡ್ ಇನ್ನೊಂದಷ್ಟು ಜನ ಏನು ಹೇಳಿರ್ತಾರೆ ಅಂತಂದರೆ, ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಮೇಲೆ ಕ್ರಶ್ ಇದೆ, ಗಿಲ್ಲಿ ಮೇಲೆ ಲವ್ ಇದೆ. ಸೊ ಗಿಲ್ಲಿ ಕಾವ್ಯ ಹಿಂದೆ ಹೋಗ್ತಾನೆ ಅನ್ನುವಂತಹ ಕಾರಣಕ್ಕಾಗಿ ಇವಳು ಡೈರೆಕ್ಟ್ ಕಾವ್ಯನ ಟಾರ್ಗೆಟ್ ಮಾಡ್ತಿದ್ದಾಳೆ. ಟಾರ್ಗೆಟ್ ಮಾಡಿ ಕಾವ್ಯನ ಹೊರಗಡೆ ಕಳಿಸಿದ್ರೆ ಗಿಲ್ಲಿ ರಕ್ಷಿತಾ ಜೊತೆ ಸೇರ್ಕೋತಾನೆ, ರಕ್ಷಿತಾ ಗಿಲ್ಲಿ ಜೊತೆ ಆರಾಮಾಗಿರ್ಬೋದು ಅಂತ ಹೇಳಿ ಇವಳು ಕಾವ್ಯನ ನಾಮಿನೇಟ್ ಮಾಡೋದಾಗಿರ್ಬೋದು, ಟಾರ್ಗೆಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಕಾವ್ಯ ಅಂತ ಹೇಳೋದಾಗಿರ್ಬೋದು ಮಾಡ್ತಾರೆ ಅಂತ ಹೇಳಿ ಹೊರಗಡೆ ಸಾಕಷ್ಟು ರೀಸನ್ಸ್ಗಳು ಬರ್ತಿತ್ತು. ಇವರಿಬ್ಬರ ಕಿತ್ತಾಟದ ಮಧ್ಯೆ ಸಾಕಷ್ಟು ರೀಸನ್ಸ್ಗಳು ಬರ್ತಿತ್ತು. ಬಟ್ ರಕ್ಷಿತಾ ಶೆಟ್ಟಿ ಒಂದು ಕ್ಲಿಯರ್ ಕಟ್ ಆಗಿ ಒಂದು ರೀಸನನ್ನು ಕೊಟ್ಟಿದ್ದಾಳೆ. ನೆನ್ನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಒಬ್ಬ ರಿಪೋರ್ಟರ್ ಕೇಳ್ತಾರೆ, ಏನಕ್ಕೆ ನಿಮಗೆ ಕಾವ್ಯನ ಕಂಡ್ರೆ ಆಗ್ತಿರ್ಲಿಲ್ಲ, ಯಾಕಷ್ಟು ಟಾರ್ಗೆಟ್ ಮಾಡ್ತಿದ್ರಿ ಕಾವ್ಯನ ಅಂತ ಕೇಳಿದಾಗ, ಮತ್ತು ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಮಾಡ್ಕೊಡೋದಕ್ಕೆ ನೀವು ಟ್ರೈ ಕೂಡ ಮಾಡಲಿಲ್ವಲ್ಲ, ಯಾಕೆ ಅಂತ ಕೇಳ್ತಾರೆ. ಅವಾಗ ರಕ್ಷಿತಾ ಶೆಟ್ಟಿ ಹೇಳ್ತಾರೆ, ಇಲ್ಲ ಅವರು ಕಾವ್ಯ ಅವರು ಲೈಕ್ ನನ್ನ ಟೈಮ್ ಪರ್ಸ್ನಾಲಿಟಿ ಅಲ್ಲ ಅವರು. ಸೊ ಅದಕ್ಕೋಸ್ಕರ ನಾನು ಅವ್ರ ಹತ್ರ ಫ್ರೆಂಡ್ಶಿಪ್ಪನ್ನು ಬಿಲ್ಡ್ ಮಾಡ್ಕೊಡೋದಕ್ಕೆ ಹೋಗಿಲ್ಲ ಅಷ್ಟೇ. ಲೈಕ್ ನನಗೆ ಯಾವ ರೀತಿ ಇರಬೇಕು ಅಂತಂದರೆ, ನನ್ನ ಪರ್ಸ್ನಾಲಿಟಿ ಯಾವ ರೀತಿ ಇರುತ್ತೋ ಅದೇ ರೀತಿ ಪರ್ಸ್ನಾಲಿಟಿ ಇರುವಂತಹ, ಅದೇ ರೀತಿ ವ್ಯಕ್ತಿತ್ವ ಇರುವಂತಹ ಜನಗಳು ನನಗೆ ಇಷ್ಟ ಆಗ್ತಾರೆ. ಬಟ್ ಬೇರೆ ಲೈಕ್ ಹೈ ಪರ್ಸ್ನಾಲಿಟಿ ಇರೋರು ಅಥವಾ ಹೈ ಪ್ರೊಫೈಲ್ಡ್ ರೀತಿ ನಡ್ಕೊಳೋರು, ಇಂಥ ವ್ಯಕ್ತಿತ್ವಗಳು ನನಗೆ ಇಷ್ಟ ಆಗೋದಿಲ್ಲ. ನನಗೆ ಇಷ್ಟ ಆಗೋಲ್ಲ ಅಂತ ಹೇಳೋದಕ್ಕಿಂತ ಅವ್ರಿಗೆ ನಾನು ಅವ್ರ ಹತ್ರ ಹೋಗಿ ಅವ್ರಿಗೆ ಡಿಸ್ಕಂಫರ್ಟ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನಂತರ ವ್ಯಕ್ತಿಗಳು ಅವ್ರಿಗೆ ಇಷ್ಟ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ನಾನು ಅವ್ರ ಹತ್ರ ಹೋಗೋದು, ನನಗೆ ಇಷ್ಟ ಆದರು ಅಂತ ಹೇಳಿದ ತಕ್ಷಣ ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿ ಮೇಕಪ್ ಮಾಡ್ಕೋತಾರೆ ಅಂತ ಹೇಳಿ ನನಗೆ ಅವ್ರು ಇಷ್ಟ ಆದರು ಅಂತ ಹೇಳಿದ ತಕ್ಷಣ ನಾನು ಅವ್ರ ಹತ್ರ ಹೋಗಿ ಫ್ರೆಂಡ್ಶಿಪ್ ಬಿಲ್ಡ್ ಮಾಡ್ಕೊಂಡು ಹೋದಾಗ ನನ್ನ ಪರ್ಸ್ನಾಲಿಟಿನ ನಾನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಅವ್ರ ರೀತಿ ನಾನು ಕೂಡ ಬಿಹೇವ್ ಮಾಡಬೇಕಾಗುತ್ತೆ. ಸೊ ನನಗೆ ಅದು ಇಷ್ಟ ಆಗೋದಿಲ್ಲ. ಅಕಸ್ಮಾತ್ ಬಿಹೇವ್ ಮಾಡಿಲ್ಲ ಅಂತಂದರೆ ಅದು ಅವ್ರಿಗೂ ಕೂಡ ಡಿಸ್ಕಂಫರ್ಟ್ ಆಗುತ್ತೆ, ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಅಂತಹ ವ್ಯಕ್ತಿಗಳ ಜೊತೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ರಕ್ಷಿತಾ ಶೆಟ್ಟಿಗೆ ತುಂಬ ಕ್ಲೋಸ್ ಅಂತ ಇದ್ದಿದ್ದು ಅಂತಂದರೆ ಮಾಳುವರಾಗಿರ್ಬೋದು, ಗಿಲ್ಲಿಯವರಾಗಿರ್ಬೋದು, ರಘುವರಾಗಿರ್ಬೋದು. ಇವರೆಲ್ಲ ಯಾವ ರೀತಿ ಅಂತಂದರೆ ತುಂಬ ಹೈ ಪ್ರೊಫೈಲ್ಡ್ ಗರ್ಲ್ಸ್ ಬೇಕು, ತುಂಬ ನೀಟಾಗಿರಬೇಕು, ತುಂಬ ಡಿಗ್ನಿಟಿ ಮೇಂಟೈನ್ ಮಾಡಬೇಕು, ನಾವು ಹಿಂಗೆ ಇರಬೇಕು ಅನ್ನೋ ರೀತಿ ಕಾಣಿಸ್ಕೋಬೇಕು ಅನ್ನೋ ರೀತಿ ಇದ್ದಂತಹ ವ್ಯಕ್ತಿಗಳಲ್ಲ ಇವರು. ಸೊ ಅದಕ್ಕೋಸ್ಕರ ಅಂಥ ಪರ್ಸ್ನಾಲಿಟಿಗಳು ನನಗೆ ತುಂಬ ಇಷ್ಟ ಆಗ್ತಾರೆ. ಗಿಲ್ಲಿ ಹೇಗೆ ಯಾವಾಗಲೂ ಲೈವ್ಲಿ ಪರ್ಸನ್ ಆಗಿರ್ತಾನೆ, ಮಜಾಕ್ ಮಾಡ್ಕೊಂಡಿರ್ತಾನೆ. ಸೊ ಅಂಥ ಪರ್ಸ್ನಾಲಿಟಿ ಇಷ್ಟ ಆಗ್ತಾರೆ. ರಘು ಅಣ್ಣ ಮನಸ್ಸಿಂದ ಒಳ್ಳೆಯವರು ಅನಿಸ್ತಾರೆ, ಮಾಳು ಅಣ್ಣ ಕೂಡ ಮನಸ್ಸಿಂದ ಒಳ್ಳೆಯವರು ಅಂತ ಅನ್ನಿಸ್ತಾರೆ. ಆ್ಯಂಡ್ ಇವರು ನಾನು ಹೋಗಿ ಅವ್ರ ಹತ್ರ ಇರಿಟೇಟ್ ಮಾಡಿದ್ರು ಅಥವಾ ನನ್ನಿಂದ ಏನಾದರೂ ಮಿಸ್ಟೇಕ್ಸ್ ಆದರೂ ಕೂಡ ಅಷ್ಟಾಗಿ ಮನ್ಸಿಗೆ ತೊಗೊಳೋದಿಲ್ಲ ಅವರು ಅದನ್ನು. ಸೊ ಅದಕ್ಕೋಸ್ಕರ ಇಂಥ ವ್ಯಕ್ತಿಗಳು ನನಗೆ ಇಷ್ಟ ಆಗ್ತಾರೆ, ಅಂಥ ವ್ಯಕ್ತಿಗಳು ಇಷ್ಟ ಆಗಲ್ಲ ಅಂತ ಹೇಳಿ ನಾನಂಥವ್ರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾಳೆ. ಆ್ಯಂಡ್ ಅಕಸ್ಮಾತ್ ಏನಾದರೂ ಕಾವ್ಯ ಅವರೇ ಬಂದು ನಿಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡೋದಕ್ಕೆ, ಫ್ರೆಂಡ್ಶಿಪ್ ಬಿಲ್ಡ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿದಿದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ ಅಂತ ಕೂಡ ರಕ್ಷಿತಾ ಶೆಟ್ಟಿನ ರಿಪೋರ್ಟರ್ ಕೇಳ್ತಾರೆ. ಅವಾಗ ರಕ್ಷಿತಾ ಶೆಟ್ಟಿ ಒಂದು ಆನ್ಸರ್ ಹೇಳ್ತಾಳೆ, ಇಲ್ಲ ನಾನು ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಲೈಕ್ ಕನೆಕ್ಷನ್ ಅನ್ನೋದು ಎರಡು ಕಡೆಯಿಂದನೂ ಸಹ ಆಗಬೇಕಾಗತ್ತೆ. ನನಗೆ ಅವ್ರ ಮೇಲೆ ಒಂದು ಪರ್ಸ್ಪೆಕ್ಟಿವ್ ಅನ್ನೋದು ಬಂದುಬಿಟ್ಟಿದೆ. ಸೊ ಅವರು ತುಂಬ ಹೈ ಪ್ರೊಫೈಲ್ಡು, ಡಿಸೆಂಟು, ಹಾಗೆ ಇರಬೇಕು, ಹಿಂಗೆ ಇರಬೇಕು, ಹಾಗೆ ಮಾತಾಡಬೇಕು, ಹಿಂಗೆ ಮಾತಾಡಬೇಕು ಅನ್ನುವಂಥ ಒಂದು ಕ್ಲಾರಿಟಿ ಅವ್ರಿಗೆ ಇರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಅಂಥ ವ್ಯಕ್ತಿಗಳಾಗೋದಿಲ್ವಲ್ಲ. ಸೊ ಅವರೇ ಫ್ರೆಂಡ್ಶಿಪ್ ಅಂತ ಬಂದರೂ ಕೂಡ ನನಗೆ ಅಂಥವ್ರ ಜೊತೆ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಡೈರೆಕ್ಟಾಗಿ ಹೇಳಿದ್ದಾರೆ. ಸೊ ಈ ಒಂದು ವ್ಯಕ್ತಿತ್ವನೇ ನಾವು ಇಷ್ಟಪಟ್ಟಿರೋದು. ಏನೇ ಇದ್ದರೂ ಕೂಡ ಡೈರೆಕ್ಟಾಗಿ ಹೇಳುವಂತಹ ವ್ಯಕ್ತಿತ್ವನ ನಾವು ತುಂಬ ಇಷ್ಟಪಟ್ಟಿದ್ದೀವಿ ರಕ್ಷಿತಾ ಶೆಟ್ಟಿನಲ್ಲಿ. ಆ್ಯಂಡ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಈ ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ರಕ್ಷಿತಾ ಶೆಟ್ಟಿ ಕೊಟ್ಕೊಂಡೇ ಬರ್ತಿದ್ದಾಳೆ. ಆ್ಯಂಡ್ ಡೈರೆಕ್ಟಾಗಿಯೇ ಎಲ್ಲವನ್ನು ಸಹ ಹೇಳ್ತಿದ್ದಾಳೆ. ಸೊ ಕಾವ್ಯ ಮತ್ತು ರಕ್ಷಿತಾ ಶೆಟ್ಟಿ ಮಧ್ಯೆ ಇದ್ದಂತಹ ಒಂದು ಬಿರುಕ ಆಗಿರ್ಬೋದು ಅಥವಾ ಕೋಲ್ಡ್ ವಾರ್ ಆಗಿರ್ಬೋದು, ಯಾವ ವಿಚಾರಕ್ಕೆ
ಯಾಕೆ ನಡೀತಿತ್ತು ಅನ್ನೋದು ನಿಮ್ಗೆ ಇವಾಗ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊತೀನಿ. ಹೊರಗಡೆ ಕುತ್ಕೊಂಡು ನಾವು ಏನೇನೋ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಿ ಏನೇನೋ ಅನ್ಕೊಬೋದು. ಬಟ್ ಅವರ ಒಂದು ಮನಸ್ಥಿತಿ, ಅವರ ಒಂದು ಪರ್ಸ್ಪೆಕ್ಟಿವ್, ಅವರ ಒಂದು ಥಿಂಕಿಂಗ್ ಲೆವೆಲ್ ಏನಿದೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅನ್ನೋದಕ್ಕೆ ಇದೇ ಕಾರಣ ಅಂತ ಹೇಳ್ಬೋದು. ಸೊ ನಾವು ಒಂದು ಅಂದ್ಕೊಂಡಿರ್ತೀರಿ, ಬಟ್ ಅವರೇ ಒಂದು ಅಂದ್ಕೊಂಡಿರ್ತಾರೆ, ಅವರೇ ಒಂದು ರೀತಿ ನೋಡ್ಕೋತಿರ್ತಾರೆ. ಇವಾಗ ರಕ್ಷಿತಾ ಶೆಟ್ಟಿ ಸದ್ಯಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಬಟ್ ಕಾವ್ಯ ಅವ್ರು ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇನ್ನೂ ಸಹ ಕೊಟ್ಟಿಲ್ಲ. ಲೈಕ್ ರಕ್ಷಿತಾ ಶೆಟ್ಟಿ ಕಂಡ್ರೆ ಏನಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಅಥವಾ ರಕ್ಷಿತಾ ಶೆಟ್ಟಿನ ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ರು, ಈ ವಿಚಾರದ ಬಗ್ಗೆ ಅವ್ರು ಇನ್ನೂ ಸಹ ಕ್ಲಾರಿಟಿ ಕೊಟ್ಟಿಲ್ಲ. ಕೊಟ್ಟಿದ ತಕ್ಷಣ ಅವ್ರು ಏನಕ್ಕೆ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ತಿದ್ರು ಅನ್ನೋದು ವಿಚಾರದ ಬಗ್ಗೆ ಕೂಡ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಸದ್ಯಕ್ಕೆ ಇವಾಗ ರಕ್ಷಿತಾ ಶೆಟ್ಟಿ ಏನಕ್ಕೆ ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡಿದ್ಲು, ಏನಕ್ಕೆ ನಾಮಿನೇಟ್ ಮಾಡ್ತಿದ್ಲು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ರೀಸನ್ ನಿಮಗೆ ಇಷ್ಟ ಆಯಿತಾ? ರಕ್ಷಿತಾ ಶೆಟ್ಟಿ ಕೊಟ್ಟಿರುವಂಥ ರೀಸನ್ ಪರ್ಫೆಕ್ಟ್ ರೀಸನ್ ಅಂತ ಅನ್ಸುತ್ತಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಟೇಕ್ ಕೇರ್. ಬಾಯ್ ಬಾಯ್.